ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸೂಪರ್ ಆದಂತಹ ಟ್ರಿಕ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ನೀವೇನಾದ್ರೂ ಟೆಲಿಗ್ರಾಮ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಖಂಡಿತ ಈ ಒಂದು 3 ಬೋರ್ಡ್ಸ್ ಅನ್ನ ನೀವು ತಿಳ್ಕೊಂಡಿರಲೇಬೇಕು. ಸೊ ಏನು ಒಂದು 3 ಬೋರ್ಡ್ಸ್ ಅಂತ ಹೇಳಿನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಆದ್ರೆ ಪ್ರತಿಯೊಬ್ಬ ಟೆಲಿಗ್ರಾಮ್ ಯೂಸರ್ಗೂ ಸಹ ಯೂಸ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂತ ತನಕ ನೋಡಿ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಹೇ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗ್ತಾರೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟ್ ಬೋಟ್ ಆದ್ರೆ ಬರ್ತಿದೆ. ಸೊ ಅದಕ್ಕಾಗಿ ಟೆಲಿಗ್ರಾಮ್ ಅನ್ನ ಓಪನ್ ಮಾಡಿ. ಸೊ ಒಂದು ಜಾಗದಲ್ಲಿ ರಿಂಗ್ ಟೋನ್ ರೋಬೋಟ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಫಸ್ಟ್ ಅಲ್ಲೇ ಬರುವಂತಹ ಬೋಟ್ ಅನ್ನು ಓಪನ್ ಮಾಡಿ. ಒಂದು ಬಾರಿ ಓಪನ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಅಂತ ಹೇಳಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ನಂತರ ಈ ಒಂದು ಜಾಗದಲ್ಲಿ ನಿಮ್ಗೆ ಇಷ್ಟ ಆದಂತಹ ಮೂವಿಯ ನೇಮ್ ಅನ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗೆ ಈ ರೀತಿಯಾಗಿ ರಿಂಗ್ ಟೋನ್ಸ್ ಆದ್ರೆ ಬರುತ್ತೆ. ನೀವು ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋ ಅವಶ್ಯಕತೆ ಇಲ್ದಿರ ಈ ಒಂದು ಜಾಗದಲ್ಲಿ ಡೈರೆಕ್ಟ್ ಆಗಿ ರಿಂಗ್ ಟೋನ್ಸ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಾದ್ರೆ ಒಂದು ಸೂಪರ್ ಆದಂತಹ ಬೋಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಪ್ಲೇ ಮಾಡ್ತೀನಿ, ನೀವು ಕೇಳಿಸ್ಕೊಡಿ. ಸೊ ಕೇಳಿಸ್ಕೊಂಡ್ರೆ ಅಲ್ವಾ, ಈ ರೀತಿಯಾಗಾದ್ರೆ ಇರುತ್ತೆ. ನಂತರ ಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ಮಾಡ್ಕೊಂಡು ರಿಂಗ್ ಟೋನ್ ಆಗಿ ಸೆಟ್ ಮಾಡ್ಕೊಳ್ಳಿ. ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಆದಂತಹ ಬೋಟ್ ಬರ್ತಿದೆ. ಸೊ AI ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಹೇಳಿ ಸೊ ಅದನ್ನ ಸರ್ಚ್ ಮಾಡಿ. ಸೊ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಬರುತ್ತಿಲ್ಲ. ಸೊ ಸ್ಟಾರ್ಟ್ ಅಂತ ಹೇಳಿ ಅಥವಾ ಜಾಯಿನ್ ಅಂತ ಹೇಳಿ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಈ ಒಂದು ಬೋಟ್ ನ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಈ ಒಂದು ಬೋಟ್ ಗೆ ಇಮೇಜ್ ಅನ್ನ ಕಳಿಸಿದ್ರೆ ಅಂತ ಹೇಳಿದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡಿ ಕೊಡುತ್ತೆ. ಈಗ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಅದಕ್ಕಾಗಿ ನಾನು ಗ್ಯಾಲರಿ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಒಂದು ಜಾಗದಲ್ಲಿ ಒಂದು ಇಂಡಿವಿಜುವಲ್ ಫೋಟೋ ಆದ್ರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಬ್ಯಾಕ್ ಗ್ರೌಂಡ್ ಯಾವ ಕಲರ್ ಅಲ್ಲಿ ಬೇಕು ಅಂತ ಹೇಳಿ ಕೇಳ್ತಿದೆ. ಈಗ ಎಕ್ಸಾಂಪಲ್ ಗೆ ನಾನು ವೈಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಗಾದ್ರೆ ಈ ಒಂದು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿ ಫೋಟೋ ಆದ್ರೆ ಬರುತ್ತೆ. ನೀವೇ ಗಮನಿಸಬಹುದು ಒಂದು ಜಾಗದಲ್ಲಿ. ಸೊ ಅದ್ರ ಗಮನಿಸಬಹುದು. ಸೊ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿ ಬಂತು. ಸೊ ನಾವು ಅದ್ರ ಥರ್ಡ್ ಪಾರ್ಟಿ ಆಪ್ಸ್ ಅನ್ನು ಯೂಸ್ ಮಾಡ್ತಿರ್ತೀವಿ ಬ್ಯಾಕ್ ಗ್ರೌಂಡ್ ಅನ್ನು ರಿಮೂವ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ. ಸೊ ಬಟ್ ನಾವು ಈಸಿಯಾಗಿ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೋಟ್ ಅನ್ನ ಟ್ರೈ ಮಾಡೋದ್ರಿಂದ ಈಸಿಯಾಗಿ ನಾವು ಆದ್ರೆ ಈ ರೀತಿ ಬ್ಯಾಕ್ ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು. ಸೊ ಫೈನಲ್ ಆಗಿ ಮೂರನೇ ಒಂದು ಬೋಟ್ ಆದ್ರೆ ಬರ್ತಿದೆ. ಸೊ ಮ್ಯಾಥ್ಸ್ ಬೋಟ್ ಅಂತ ಹೇಳಿ ಸೊ ಅದನ್ನ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಮ್ಯಾಥ್ಸ್ ಅಲ್ಲಿ ಏನಾದ್ರು ಕ್ವೇರೀಸ್ ಇದೆ ಅಂತ ಹೇಳಿದ್ರೆ ಒಂದು ಕ್ವೇರಿ ಅಥವಾ ಒಂದು ಕ್ವಶನ್ ಅನ್ನ ಈ ಒಂದು ಬೋರ್ಡ್ ಗೆ ಕಳಿಸಿದ್ರೆ ಅಂತ ಹೇಳಿದ್ರೆ ಸೊ ಒಂದು ಫ್ಯೂ ಮಿನಿಟ್ಸ್ ಆದ್ರೆ ಟೈಮ್ ತಗೊಳುತ್ತೆ. ನಂತರ ಆಟೋಮೆಟಿಕ್ ಆಗಿ ಒಂದು ಪ್ರಾಬ್ಲಮ್ ಆದ್ರೆ ಸಾಲ್ವ್ ಆಗಿ ಬರುತ್ತೆ. ಸೊ ಒಂದು ಬೋಟ್ ಅನ್ನ ಟ್ರೈ ಮಾಡ್ತಿಲ್ಲ ಅಂತ ಹೇಳಿದ್ರು ಸಹ ಖಂಡಿತ ಒಂದು ಬಾರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಗಾಯ್ಸ್. ಅದಾದ್ರೆ ಟೆಲಿಗ್ರಾಮ್ ಅಲ್ಲಿ ಇರುವಂತಹ 3 ಇಂಟ್ರೆಸ್ಟಿಂಗ್ ಆದಂತಹ ಬೋಟ್ಸ್ ಆದ್ರೆ ಆಗಿರುವಂತದ್ದು. ಈ ಒಂದು ಟಾಪಿಕ್ ನ ಮೇಲೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಡೆಫಿನೆಟ್ಲಿ ಇನ್ನೂ ಡಿಫ್ರೆಂಟ್ ಆದಂತಹ ಬೋಟ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.